ಅಧ್ಯಕ್ಷರೇ, ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬರು ಕಾರ್ಮಿಕ ಮಂತ್ರಿಗಳು ಒಳ್ಳೆ ಬಿಲ್ ಅನ್ನು ತಂದಿದ್ದಾರೆ. ಜೊತೆಗೆ ಅಧ್ಯಕ್ಷರೇ ಸ್ಮಾಲ್ ವಿಶೇಷವಾಗಿ ನಾನು ಒಂದು ಮಾತನ್ನ ಕಾರ್ಮಿಕ ಮಂತ್ರಿಗಳಿಗೆ ಹೇಳಕ್ ಬಯಸ್ತೇನೆ. ಅಧ್ಯಕ್ಷರೇ, ಇವತ್ತು ಕಾರ್ಮಿಕರು ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅಲ್ಲಿ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋರು ಅಂತಲ್ಲ. ನಮ್ಮ ಹಳ್ಳಿಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡಂತವರು ಅವರು ಕೂಡ ಕಾರ್ಮಿಕರೇ. ದಯವಿಟ್ಟು ಮಂತ್ರಿಗಳಿಗೆ ನೀವು ಎಲ್ಲ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಮಾಡುವಂತ ಕಾರ್ಮಿಕರ ಜೊತೆಗೆ ಹಳ್ಳಿಗಳಲ್ಲಿ ಪ್ರತಿ ದಿವಸ ವ್ಯವಸಾಯದಲ್ಲಿ ಭಾಗವಹಿಸುವಂತ ಕಾರ್ಮಿಕರನ್ನು ಗುರುತಿಸಿ ಅವ್ರನ್ನು ಕೂಡ ಇದರಲ್ಲಿ ಸೇರಿಸಿಕೊಂಡು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲ ಅವಕಾಶಗಳಲ್ಲೂ ಕೂಡ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ತೋಟಗಳಲ್ಲಿ ಹೊಲಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಕೂಡ ಅದು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಇದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಅಧ್ಯಕ್ಷರೇ, ಕಾರ್ಮಿಕ ಮಂತ್ರಿಗಳು ಆದ ಮೇಲೆ ತುಂಬಾ ವಿಶೇಷವಾದ ಕಾರ್ಯಕ್ರಮಗಳ ಸಂಬಂಧಪಟ್ಟಂತೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಇದು ಕೂಡ ಅವಕಾಶ ಮಾಡಿಕೊಳ್ಳಿ ಗ್ರಾಮಾಂತರ ಪ್ರದೇಶದ ಕಾರ್ಮಿಕರಿಗೆ ಅಂತೇಳಿ ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಹಿರಿಯರು ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಸಾಹೇಬರು ಒಂದು ವಿಚಾರನ ಇಲ್ಲಿ ಮಂಡನೆ ಮಾಡಿದ್ದಾರೆ. ಈ ಬಿಲ್ನ ನೀವು ಗಿಗ್ ವರ್ಕರ್ಸ್ ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ಅನ್ನು ಕೂಡ ನೀವು ತಗೊಳ್ಳಿ, ಔಟ್ಸೋರ್ಸ್ ಏಜೆನ್ಸಿಯವರು ಏನು ಕೆಲಸ ಮಾಡ್ತಾರೆ ಅವ್ರು ತಗೊಳ್ಳಿ ಅಂತ ಹೇಳ್ತಾರೆ. ಇದ್ರ ಬರೋದಿಲ್ಲ. ಯಾಕಂದ್ರೆ ಗಿಗ್ ಎಕಾನಮಿನಲ್ಲಿ ಯಾರು ನಮಗೆ ಸೆಸ್ ಅನ್ನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಅವರಿಗೆ ಮಾತ್ರ ಗಿಗ್ ವರ್ಕರ್ಸ್ ನಾವು ಇದನ್ನ ಪ್ರಾವಿಷನ್ ಇದೆ. ಆದ್ರೆ ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ನಾನು ನಿಮಗೆ ಸದನಕ್ಕೆ ಕಳೆದ ಬಾರಿ ಕೂಡ ಇಲ್ಲೇ ಉತ್ತರವನ್ನು ಕೊಟ್ಟಿದ್ದೆ. ಯಾರು ಔಟ್ಸೋರ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಥ್ರೂ ಔಟ್ ಕರ್ನಾಟಕ, ವಾಟ್ ಎವರ್ ನಂಬರ್ಸ್ ವಿ ಹ್ಯಾವ್ ಗಾಟ್, ನಮ್ಮ ಹೊರಗುತ್ತಿಗೆ ನೌಕರು ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸೊಸೈಟಿ ಮುಖಾಂತರ ನಾವು ಅಲ್ಲಿ ಆ ಜಿಲ್ಲೆಯಲ್ಲಿ ಡಿಸಿ ಹೆಡ್ ಮಾಡ್ತಾರೆ ಸೊಸೈಟಿನಲ್ಲಿ. ಆ ಸೊಸೈಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಇದೇನು ದುಡ್ಡು ಹೋಗುತ್ತೆ ನೇರವಾಗಿ ಸೊಸೈಟಿಗೆ ಹೋಗುತ್ತೆ. ಸೊ ದಟ್ ಆಲ್ ದೋಸ್ ಪ್ರಾವಿಷನ್ಸ್ ESI, PF, ಬೋನಸ್ ಸಿಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಲ್ರೆಡಿ ಪ್ರಾರಂಭ ಆಗಿದೆ. ಅಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಇಫ್ ವಿ ಹ್ಯಾವ್ ಗಾಟ್ ಮನಿ, ಬಿಕಾಸ್ ಆಬ್ವಿಯಸ್ಲಿ ಅದೇನು ದುಡ್ಡು ಹೊರಗುತ್ತಿಗೆ ನೌಕರಿ ಕೂಡ ನಾವು ಏನು ಔಟ್ಸೋರ್ಸ್ ಏಜೆನ್ಸಿ ಏನ್ ಕೊಡ್ತಾನೆ ಅದರಲ್ಲಿ ಏನು ಸಿಗುತ್ತಾ ಆ ದುಡ್ಡು ನೇರವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಬಟ್ ಮುಂದ್ಗಡೆ ಐ ವಿಲ್ ನಾಟ್ ಪ್ರಾಮಿಸ್ ಯು ಟುಡೇ, ಬಟ್ ನಾವು ಅನ್ಆರ್ಗನೈಸ್ ಸೆಕ್ಟರ್ಗಾಗಿ ಮೊನ್ನೆ ನಾವು ಸುಮಾರು 91 ಸಣ್ಣ ಕಸಬುಗಳ ಜನ ಏನ್ ಕೆಲಸ ಮಾಡ್ತಿದ್ದಾರೆ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ 30-35 ಲಕ್ಷ ಜನಕ್ಕೆ ಅವರಿಗೆ ನಾವು ಗುರುತಿಸ್ಬಿಟ್ಟು ಅವರಿಗೆ ಮೊನ್ನೆ ತಾನೇ ರೀಸೆಂಟ್ ಆಗಿ ನಾವೆಲ್ಲ 14 ಜಿಲ್ಲೆಗೆ ಹೋಗ್ಬಿಟ್ಟು ಪ್ರವಾಸ ಮಾಡಿ ಅವರಿಗೆ ಸ್ಮಾಲ್ ಬೆನಿಫಿಟ್ ಅಂದ್ರೆ ಏನನ್ನ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಸಣ್ಣ ಸಮಾಜದವರು ಸುಣಗಾರ್ ಸಮಾಜ ಇರ್ಬೋದು ಅಥವಾ ನಮ್ಮ ನೇಕಾರ್ ಸಮಾಜದವ್ರು ಇರ್ಬೋದು ಅಥವಾ ಸವಿತಾ ಸಮಾಜದವ್ರು ಇರ್ಬೋದು, ಸುಡ್ಗಾಡ್ ಸಿದ್ಧರು ಇರ್ಬೋದು, ಕಿಳ್ಳೆ ಕ್ಯಾತರ್ ಇರ್ಬೋದು, ಈ ಅಲೆಮಾರಿ ಜನಾಂಗ ಇರ್ಬೋದು, ಇಂಥ ಸಣ್ಣ ಸಮಾಜಗಳನ್ನ ಗುರುತಿಸಿ ಈ ಅನ್ಆರ್ಗನೈಸ್ ಸೆಕ್ಟರ್ಗೆ ನಾವು ಇವತ್ತು ಹೆಲ್ಪ್ ಮಾಡ್ತಾ ಇದ್ದೀವಿ.